ग्रीव साध साध सब नेक हैं, आप अपनी ठोरी। जो सतलोक ले जावेंगे वो साधु कोई और। ಈಗ ನಾವು ಬರುತ್ತೇವೆ ಆ ಪ್ರಸಂಗದ ಮೇಲೆ. ಇಂದಿನ ಪ್ರಸಂಗವನ್ನು ಪೂರ್ಣಗೊಳಿಸೋಣ. ಈಗ ಹೇಳುತ್ತಾರೆ 7ನೇ ಅಧ್ಯಾಯದ 18ನೇ ಮಂತ್ರದಲ್ಲಿ, ಗೀತೆಯ ಜ್ಞಾನದಾತ ತನ್ನ ಗತಿಯನ್ನೂ ಸಹ ಅನುತ್ತಮವೆಂದು ಏಕೆ ಹೇಳುತ್ತಾನೆ, ಕೀಳಬಟ್ಟದೆಂದು ಏಕೆ ಹೇಳುತ್ತಾನೆ? ಏಕೆಂದರೆ ಜನ್ಮ ಮೃತ್ಯು ಮುಗಿಯುವುದಿಲ್ಲ. ಇವನು ಸ್ವತಃ ಹೇಳುತ್ತಾನೆ. ಗೀತೆ ಜ್ಞಾನದಾತ 4ನೇ ಅಧ್ಯಾಯದ 5 ಮತ್ತು 9ನೇ ಶ್ಲೋಕದಲ್ಲಿ, 2ನೇ ಅಧ್ಯಾಯದ 12ನೇ ಶ್ಲೋಕದಲ್ಲಿ, 10ನೇ ಅಧ್ಯಾಯದ 2ನೇ ಶ್ಲೋಕದಲ್ಲಿ. ಅಂದ್ರೆ ಅರ್ಜುನ, ನನ್ನ ಮತ್ತು ನಿನ್ನ ಬಹಳಷ್ಟು ಜನ್ಮಗಳಾಗಿವೆ, ಮುಂದೆಯೂ ಸಹ ಆಗುತ್ತಿರುತ್ತದೆ, ಮೊದಲು ಸಹ ಆಗಿವೆ. ಅದಕ್ಕೆ 18ನೇ ಅಧ್ಯಾಯದ 62ನೇ ಶ್ಲೋಕದಲ್ಲಿ ಹೇಳುತ್ತಾನೆ, ಅರ್ಜುನ, ನೀನು ಸರ್ವಭಾವದಿಂದ ಆ ಪರಮೇಶ್ವರನಿಗೆ ಶರಣಾಗು, ಅವನ ಕೃಪೆಯಿಂದಲೇ ಪರಮಶಾಂತಿಗೆ, ಸನಾತನ ಪರಮಧಾಮಕ್ಕೆ ಪ್ರಾಪ್ತನಾಗುವೆ. ಹಾಗಾದ್ರೆ ಅದು ಎಲ್ಲಿಯ ತನಕ? ಆ ತತ್ವದರ್ಶಿ ಸಂತ, ಅಂದ್ರೆ ತತ್ವದರ್ಶಿ ಸಂತನನ್ನು ಹುಡುಕು, ಅವನಿಂದ ಆ ಜ್ಞಾನ ಮತ್ತು ಸಮಾಧಾನ ಪ್ರಾಪ್ತವಾಗುತ್ತದೆ. ಒಂದೊಮ್ಮೆ ತತ್ವದರ್ಶಿ ಸಂತನು ಸಿಗದಿದ್ದರೆ ಇದೇ ರೀತಿ ಜನ್ಮ ಮತ್ತು ಮೃತ್ಯು ನಿನ್ನದು ಸಹ ಇರುವುದು, ನನ್ನ ಉಪಾಸಕರದ್ದು ಸಹ ಇರುವುದು. ಅವನು ಸ್ವತಃ ಹೇಳುತ್ತಾನೆ. ಈಗ ಅವನು 7ನೇ ಅಧ್ಯಾಯದ 18ನೇ ಶ್ಲೋಕದಲ್ಲಿ ಹೇಳುತ್ತಾನೆ, ನನ್ನ ಗತಿಯೂ ಸಹ ಅನುತ್ತಮವಾಗಿದೆ, ಕೀಳಮಟ್ಟದ್ದಾಗಿದೆ. ಏಕೆಂದರೆ ಜನ್ಮ ಮೃತ್ಯು ನಿನ್ನದು ಮತ್ತು ನನ್ನದು ಸಹ. ಬ್ರಹ್ಮಸಾಧಕನು ಬ್ರಹ್ಮಲೋಕದಲ್ಲಿ ಹೋಗುತ್ತಾನೆ. 8ನೇ ಅಧ್ಯಾಯದ 16ನೇ ಶ್ಲೋಕದಲ್ಲಿ ಹೇಳಿದ್ದಾನೆ, ಬ್ರಹ್ಮಲೋಕ ತನಕ ಪ್ರಾಣಿಗಳೆಲ್ಲ ಪುನರಾವರ್ತಿಯಲ್ಲಿದ್ದಾರೆ, ಇವರದು ಸಹ ಜನ್ಮ ಮೃತ್ಯು ಇದೆ. ಎಲ್ಲಿ ಜನ್ಮ ಮೃತ್ಯು ಮತ್ತು ಯುದ್ಧ ಸಹ ಮಾಡಬೇಕಾಗುತ್ತದೋ ಅಲ್ಲಿ ಶಾಂತಿ ಆಗಲಾರದು. ಅದಕ್ಕೆ ಇಲ್ಲಿ ಹೇಳುತ್ತಾನೆ, ಅನುತ್ತಮ ಎಂದು ಏಕೆ ಹೇಳಿದ? ತನ್ನ ಗತಿಯನ್ನು ಓಂ ಮಂತ್ರದ ಜಪದಿಂದ ಬ್ರಹ್ಮನ ಪ್ರಾಪ್ತಿಯನ್ನು ಸಹ ಅನುತ್ತಮ ಗತಿ ಎಂದು ಹೇಳಿದ್ದಾರೆ. ಯಾಕೆ? ಅದಕ್ಕೆ ಉದಾಹರಣೆ ಕೊಡುತ್ತೇನೆ. ಒಬ್ಬ ಚುಣಕ ಹೆಸರಿನ ಜ್ಞಾನಿ ಆತ್ಮ ಇದ್ದರು, ಸಮರ್ಪಿತರಾಗಿದ್ದರು ಭಗವಂತನಿಗೆ, ಮತ್ತು ಸಾಧನೆ ಮತ್ತು ಜ್ಞಾನ ಅದೇ ಇತ್ತು. ವೇದ ಮತ್ತು ಈ ಅಪೂರ್ಣ ಗುರುಗಳದ್ದು ಹಠಯೋಗ, ಬ್ರಹ್ಮನಿಂದ ಓಂ ಮಂತ್ರ, ವೇದಗಳಿಂದ ಈ ಸಾಧನೆ ಮಾಡುತ್ತಿದ್ದ. ಎಲ್ಲರೂ ಮಾಡುತ್ತಿದ್ದರು. ಅವರು ಸಹ ಹೀಗೆಯೇ ಸಾವಿರಾರು ವರ್ಷಗಳ ತನಕ ಸಾಧನೆ ಮಾಡುತ್ತಾ ಅಸ್ಥಿ ಪಂಜರ ಕಾರುತ್ತಿತ್ತು. ಕಣ್ಣಿನ ರೆಪ್ಪೆಗಳು ಉದ್ದುದ್ದ ಬೆಳೆದವು, ಉದ್ದುದ್ದ ಕೂದಲು ಬೆಳೆದವು ಪರಮಾತ್ಮನನ್ನು ಪಡೆಯಲು. ಆದರೆ ಗೀತೆಯ ಅಧ್ಯಾಯ ಸಂಖ್ಯೆ, ಗೀತೆ ಅಧ್ಯಾಯ 11ರ ಶ್ಲೋಕ 47-48ರಲ್ಲಿ ಗೀತೆಯ ಜ್ಞಾನದಾತ ಸ್ಪಷ್ಟ ಮಾಡುತ್ತಾನೆ, ಅರ್ಜುನ, ನನ್ನ ಪ್ರಾಪ್ತಿ ಅಂದರೆ ಬ್ರಹ್ಮನ ಪ್ರಾಪ್ತಿ, ಭಗವಂತನ ಪ್ರಾಪ್ತಿಯು ವೇದಗಳಲ್ಲಿ ವರ್ಣಿತ ವಿಧಿಯಿಂದ, ಯಾವುದೇ ಮಂತ್ರದಿಂದ, ಜಪದಿಂದ, ತಪದಿಂದ ಯಾರೂ ಮಾಡಲು ಸಾಧ್ಯವಿಲ್ಲ. ಅದರಿಂದ ಸಾಧ್ಯವೇ ಇಲ್ಲ, ವೇದಗಳಲ್ಲಿ ವರ್ಣಿತ ವಿಧಿಯಿಂದ. ಈ ಕಾರಣದಿಂದ ಈ ಋಷಿಗಳು ವೇದಗಳಿಂದ ಓಂ ಮಂತ್ರವನ್ನು ಪಡೆದರು. ಹಠಯೋಗ ಬ್ರಹ್ಮನಿಂದ ಪಡೆದು ಅದರ ಸಾಧನೆ ಮಾಡತೊಡಗಿದರು. ಅದರಿಂದ ಭಗವಂತನಂತೂ ಸಿಗುವುದೇ ಇಲ್ಲ, ಅವನು ಸ್ಪಷ್ಟ ಮಾಡಿದ್ದಾನೆ. ಅದರಿಂದ ಸಿದ್ಧಿಗಳು ಬಂದವು ಅವರಲ್ಲಿ, ಮತ್ತು ಆ ಸಿದ್ಧಿಗಳ ಆಧಾರದಿಂದ ಇವರು ಪ್ರಭುಗಳಾದರು ತಮ್ಮಲ್ಲಿಯೇ ಪರಸ್ಪರ. ಹೇಗೆಂದ್ರೆ ಅಗಸ್ತ್ಯ ಋಷಿಯಲ್ಲಿ 7 ಸಮುದ್ರಗಳನ್ನು ಕುಡಿಯುವ ಸಿದ್ಧಿ ಇತ್ತು. ಇದೇನು ಚಿಕ್ಕ ಸಿದ್ಧಿಯೇ? 7 ಸಮುದ್ರಗಳನ್ನು ಒಂದೇ ಗುಟುಕಿನಲ್ಲಿ ಹೀಗೆ ಕೈಯಿಂದ ಕುಡಿದು ಎಲ್ಲವನ್ನು ಒಣಗಿಸಿ ಬಿಟ್ಟಿದ್ದ. ಇದು ಸಿದ್ಧಿಯಾಗಿದೆ, ಆಧ್ಯಾತ್ಮಿಕ ಶಕ್ತಿ. ಆದರೆ ಇವನು ಭಗವಂತನಾಗಲಾರ ಈ ಸಿದ್ಧಿಗಳಿಂದ. ಮತ್ತು ಮರಳಿ ಬಿಟ್ಟಾಗ 7 ಸಮುದ್ರಗಳು ತುಂಬಿಕೊಂಡು. ಹೇಳುವ ಅರ್ಥವೇನೆಂದರೆ, ಇವುಗಳಂತೂ ಸಿದ್ಧಿಗಳಾಗಿವೆ. ಪರಮಾತ್ಮನ ಸಾಧನೆ ಮಾಡುವುದರಿಂದ ಬ್ಯಾಟರಿ ಅಲ್ಪ ಸ್ವಲ್ಪ ಚಾರ್ಜ್ ಆಗುತ್ತದೆ. ಅದರಿಂದ ಕೆಲವು ಚಮತ್ಕಾರಗಳನ್ನು ತೋರಿಸುತ್ತಾರೆ. ಇನ್ವರ್ಟರ್ದಿಂದ ಪಂಖ ಚಲಿಸಿತು, ಲೈಟ್ ಬೆಳಗಿತು, ಅಲ್ಪ ಸ್ವಲ್ಪ ಬೆಳಕಾಯಿತು. ಮೋಟಾರ್ ನಡೆಸಲಾಗುವುದಿಲ್ಲ ಇನ್ವರ್ಟರ್ನಿಂದ, 10 ಹಾರ್ಸ್ ಪವರ್ದು. ಹೀಗೆ ಇವರು ಚಿಕ್ಕ ಪುಟ್ಟ ಇನ್ವರ್ಟರ್ ಆದರು. ಮತ್ತು ಬ್ಯಾಟರಿ ಚಾರ್ಜ್ ಆಯಿತು, ಮರಳಿ ಡಿಸ್ಚಾರ್ಜ್ ಆಗಿ ಮರಣ ಹೊಂದಿ ಪಶುಗಳಾದರು. ಈಗ ಹೇಳುವ ಅರ್ಥವೇನೆಂದರೆ, ಹೀಗೆಯೇ ಚುಣಕ ಋಷಿ ಇದ್ದರು. ಅವರು ಸಿದ್ಧಿಗಳನ್ನು ಪ್ರಾಪ್ತಿಸಿಕೊಂಡರು. ಎಷ್ಟು ಸಿದ್ಧಿ ಬಂತು ಅಂದ್ರೆ, ಸಾಮಾನ್ಯ ಸಿದ್ಧ ಪುರುಷನು ಸಹ ಅವರ ಮುಂದೆ ನತಮಸ್ತಕನಾಗತೊಡಗಿದ. ಬಹಳ ಪ್ರಸಿದ್ಧಿಯಾಯಿತು. ಒಬ್ಬ ಮಾನದಾತ ಚಕ್ರವರ್ತಿ ರಾಜನಿದ್ದ. ಚಕ್ರವರ್ತಿ ರಾಜ ಅಂದ್ರೆ ಇಡೀ ಪೃಥ್ವಿಯ ಮೇಲೆ ಶಾಸನ ಹೊಂದಿದವನು. ಅವನ ಅಧೀನದಲ್ಲಿ ಚಿಕ್ಕ ಚಿಕ್ಕ ನವಾಬ್ ರಾಜರು ಇರುತ್ತಾರೆ. ಅವರು ಅವನಿಗೆ ಟ್ಯಾಕ್ಸ್ ನೀಡುತ್ತಾರೆ. ಅವನ ಅಧೀನದಲ್ಲಿದ್ದು ಅವನ ಆದೇಶದಿಂದ ಎಲ್ಲ ಕಾರ್ಯಗಳನ್ನು ಮಾಡುತ್ತಾರೆ. ಮತ್ತು 3-4 ವರ್ಷಗಳ ನಂತರ ರಾಜ ಏನು ಮಾಡುತ್ತಾನೆ? ಇದನ್ನು ನೋಡಲು, ಅಂದ್ರೆ ನನ್ನ ಶಾಸನ ಕಾಲದಲ್ಲಿ ಯಾರಾದರೂ ನನ್ನ ಸ್ವಾಧೀನತೆಯನ್ನು ಅಸ್ವೀಕಾರ ಮಾಡಿಲ್ಲ ತಾನೆ? ನನ್ನ ಪರಾಧೀನತೆಯನ್ನು ಅಸ್ವೀಕಾರವಂತೂ ಮಾಡಿಲ್ಲ ತಾನೆ?
ಅಥವಾ ತನ್ನನ್ನು ತಾನೇ ಸ್ವಯಂಭೂ ರಾಜನಾಗಿ ಕುಳಿತಿರುತ್ತಾನೆ. ಅದಕ್ಕಾಗಿ ರಾಜನ ವೈಯಕ್ತಿಕ ಕುದುರೆಯನ್ನು ಬಿಡುತ್ತಾರೆ. ಅದರ ಕೊರಳಲ್ಲಿ ಒಂದು ಪ್ಯಾಂಪ್ಲೆಟ್ ಹಾಕಲಾಗುತ್ತದೆ. ಅಂದರೆ ಯಾವ ರಾಜನಿಗೆ ತನ್ನ ರಾಜನಾದ ಮಾಂಧಾತ ಚಕ್ರವರ್ತಿ ರಾಜನ ಪರಾಧೀನತೆ ಸ್ವೀಕಾರವಿಲ್ಲದಿದ್ದರೆ ಈ ಕುದುರೆಯನ್ನು ಕಟ್ಟಿಕೊ ಮತ್ತು ಯುದ್ಧಕ್ಕೆ ತಯಾರಾಗು. ರಾಜನ ಬಳಿ 72 ಅಕ್ಷೋಹಿಣಿ ಸೇನೆ ಇದೆ. ಹೀಗೆ ತಿಳಿಯಿರಿ, ಸಿಂಪಲ್ ಭಾಷೆಯಲ್ಲಿ 72 ಕೋಟಿ. ಅಕ್ಷೋಹಿಣಿಯ ಲೆಕ್ಕವಂತೂ ಬೇರೆಯೇ ಆಗಿರುತ್ತದೆ. ಇಷ್ಟು ಕುದುರೆಯವರು, ಇಷ್ಟು ರಥದವರು, ಇಷ್ಟು ಇವರು ಆನೆಯವರು, ಅವರೆಲ್ಲರನ್ನೂ ಸೇರಿಸಿ ಆಗುತ್ತದೆ. ನಾವು ಸಿಂಪಲ್ ಭಾಷೆಯಲ್ಲಿ ತಿಳಿಯೋಣ. 72 ಕೋಟಿ ಸೇನೆ ಇದೆ ಎಂದು. 72 ಅಕ್ಷೋಹಿಣಿ. ಈಗ ಆ ಕುದುರೆ ನಡೆಯಿತು. ಹಿಂದೆ ಸೈನಿಕರಿದ್ದರು. ಸೈನಿಕರು ಕುದುರೆಗಳ ಮೇಲೆ. ಆ ಕುದುರೆ ಖಾಲಿ ಮತ್ತು ಅದು ಹೋಗುತ್ತಿದೆ. ತನ್ನ ಮರ್ಜಿಯಿಂದ ಎಲ್ಲೆಲ್ಲೋ ಹೋಗುತ್ತಿದೆ. ಹೋಗುವಾಗಲೂ ಚುಣಕ ಋಷಿ ನೋಡಿದ, ಈ ಕುದುರೆ ಖಾಲಿ ಇದೆ. ಅನ್ಯ ಕುದುರೆಗಳ ಮೇಲೆ ಸವಾರರು ಕುಳಿತಿದ್ದಾರೆ. ಏನು ಕಾರಣ? ಮತ್ತು ಮರಳಿ ಬಂದಾಗ ಅಲ್ಲಿಂದಲೇ ಬಂದರು. ಸಹಜವಾಗಿ ಇಡೀ ಪೃಥ್ವಿಯನ್ನು ಸುತ್ತಾಡಿ 3-4 ವರ್ಷಗಳ ನಂತರ. ಅದಕ್ಕೆ ಋಷಿ ಕೇಳಿದ, ಸೈನಿಕರೇ, ಈ ಕುದುರೆಯ ಮೇಲೆ ಸವಾರನು ಏಕೆ ಇಲ್ಲ? ಅದಕ್ಕೆ ಅವರು ಹೇಳಿದರು, ಸೈನಿಕರು ಹೇಳಿದರು, ಇದು ರಾಜ ಮಾನದಾತ ಚಕ್ರವರ್ತಿ ರಾಜನ ಕುದುರೆಯಾಗಿದೆ. ಇದರ ಮೇಲೆ ಯಾರು ಕುಳಿತುಕೊಳ್ಳಲು ಸಾಧ್ಯವಿಲ್ಲ. ಮತ್ತು ಇದರ ಕೊರಳಲ್ಲಿ ಏನು ಬರೆದಿದೆ? ಋಷಿ ಕೇಳಿದ. ಸೈನಿಕರು ಉತ್ತರ ಕೊಟ್ಟರು, ಇದರ ಕೊರಳಲ್ಲಿ ಬರೆದಿದೆ ಏನೆಂದರೆ, ಈ ಕುದುರೆಯನ್ನು ಯಾರು ಹಿಡಿದುಕೊಳ್ಳುವರೋ ಅವನು ರಾಜ ಮಾನದಾತನ ಜೊತೆ ಯುದ್ಧ ಮಾಡಬೇಕಾಗುತ್ತದೆ. ರಾಜನ ಬಳಿ 72 ಕೋಟಿ ಸೇನೆ ಇದೆ. ಋಷಿ ಕೇಳಿದ, ಯಾರು ಹಿಡಿಯಲಿಲ್ಲವೆನ್ನು? ಸೈನಿಕರು ಹೇಳಿದ್ರು, ಯಾರು ಹಿಡಿಯೋರು? ಅವರ ದವಡೆ ಮುರಿಯುವವು ನಾವು. ಇದ್ದಾರಾ ಯಾರಾದರೂ? ತಾಯಿಯ ಹಾಲು ಕುಡಿದಿದ್ರೆ ಬರಲಿ. ಸೈನಿಕರಲ್ಲಿ ಒಬ್ಬೊಬ್ಬರು ಒರಟು ಮಾತಿನವರು ಇರುತ್ತಾರೆ. ಆಗ ಋಷಿ ಯೋಚಿಸಿದ, ರಾಜನಿಗೆ ಅಭಿಮಾನವಾಗಿದೆ. ಇವನ ಅಭಿಮಾನ ಮುರಿಯಬೇಕು. ಹೇಳಿ, ಋಷಿಯಾಗಿ ರಾಜನ ತಂಟೆಗೆ ಹೋದ್ರೆ ಎಂತಹ ಋಷಿ ಅವನು? ಋಷಿ ಅಂದ್ರೆ ಒಳ್ಳೆಯ ಆತ್ಮ. ಅವನಂತೂ ಕತ್ತೆ. ಅನಾವಶ್ಯಕವಾಗಿ ಜಗಳ ಕೇಳಿದ. ಹೇಳಿದ, ನಾನು ಕಟ್ಟಿಕೊಂಡೆ ಕುದುರೆಯನ್ನು ಕಟ್ಟಿಕೊಂಡೆ. ಕಟ್ಟು ಬಿಡಿ ಕುದುರೆಯನ್ನು ನನ್ನ ಮರಕ್ಕೆ. ಅದರ ಕೆಳಗೆ ಅವನು ತಪಸ್ಸನ್ನು ಮಾಡುತ್ತಿದ್ದ. ಸೈನಿಕರು ಕಟ್ಟಿದರು. ಸೈನಿಕರು ಕೇಳಿದರು ಋಷಿಗೆ, ಈ ಕುದುರೆಯನ್ನು ನೀವು ಹಿಡಿಯುತ್ತೀರಾ? ಮಾನದಾತ ಚಕ್ರವರ್ತಿಯೊಂದಿಗೆ ಯುದ್ಧ ಮಾಡುತ್ತೀರಾ? ಹೇಳಿದ, ಹಾ, ಮಾಡುತ್ತೇನೆ. ಸೈನಿಕರು ಹೇಳಿದರು, ಅರೆ ಬಡವ, ಒಂದು ಹೊತ್ತಿನ ಊಟ ಸಿಗುವುದಿಲ್ಲ. ನಿನಗೆ ಕೆಟ್ಟ ಕಾಲ ಬಂದಿದೆಯೇನು? ಸುಮ್ಮನೆ ನಿನ್ನ ಭಕ್ತಿ ಮಾಡು ಮತ್ತು ಜಪ ಮಾಡಿಕೊ. ಏಕೆ ಸಾಯುವೆ ಸುಮ್ಮನೆ? ಸಾವನ್ನೇಕೆ ಕರೆಯುತ್ತಿದ್ದೀಯಾ? ಆಗ ಆ ಚುಣಕ ಋಷಿ ಹೇಳಿದ, ಅಂದ್ರೆ ನೀವು ರಾಜನಿಗೆ ಹೋಗಿ ಹೇಳಿ, ಚುಣಕ ಋಷಿ ನಿಮ್ಮ ಯುದ್ಧ ಸ್ವೀಕಾರ ಮಾಡಿದಾನೆಂದು. ಈಗ ಸೈನಿಕರು ಬಂದು ರಾಜನಿಗೆ ಉಪ್ಪು ಖಾರ ಸೇರಿಸಿ ಹೇಳಿದರು, ಇಂದು ಒಬ್ಬ ವ್ಯಕ್ತಿ ಕುದುರೆಯನ್ನು ಹಿಡಿಯುವ ಅಂದ್ರೆ ಧೈರ್ಯ ಮಾಡಿದ್ದಾನೆ ನಿಮ್ಮೊಂದಿಗೆ ಯುದ್ಧ ಮಾಡಲು, ಮತ್ತು ನಾಳೆ ಇನ್ನೊಬ್ಬ ಪ್ರಯಾಸ ಮಾಡಬಹುದು ರಾಜರೇ. ನಿಪ್ ದ ಈವಲ್ ಇನ್ ದ ಬಡ್. ಕೆಟ್ಟದ್ದನ್ನು ಆರಂಭದಲ್ಲಿಯೇ ನಾಶ ಮಾಡಿಬಿಡಬೇಕು. ರಾಜನು ಹೇಳಿದ, ಹೋಗಿ ಹಾಗಾದರೆ. ಈಗ 72 ಕೋಟಿಯಲ್ಲಿ 4 ಭಾಗ ಮಾಡಿಕೊಂಡರು. 18 ಕೋಟಿ ಸೇನೆಯನ್ನು ಒಬ್ಬ ವ್ಯಕ್ತಿಯನ್ನು ಕೊಲ್ಲಲು ಕಳುಹಿಸಿದ, ಚುಣಕ ಋಷಿಯನ್ನು. ಮತ್ತು ಚುಣಕ ಋಷಿ ಏನು ಮಾಡಿದ? ತಾನೇನು ಸಾಧನೆ ಮಾಡಿದ? ಇಡೀ ಜೀವನದಲ್ಲಿ ಸಂಗ್ರಹಿಸಿದ ಸಿದ್ಧಿ ಶಕ್ತಿಯಿಂದ 4 ಪುತ್ಥಳಿ ಮಾಡಿಕೊಂಡ. ಅಟಾಮ್ ಬಾಂಬ್ ಮಾಡಿಕೊಂಡ ಸಿದ್ಧಿಯಿಂದ. ಒಂದು ಅಟಾಮ್ ಬಾಂಬ್ ಬಿಟ್ಟನು ಪುತ್ಥಳಿ. ಅದು ಸಾಮೂಹಿಕ ಹತ್ಯಾಕಾಂಡ ಮಾಡಿತು. ಬಹಳಷ್ಟು ಪುತ್ಥಳಿಗರಾದವು ಕೋಟ್ಯಾಂತರ ಸಂಖ್ಯೆಯಲ್ಲಿ ಮತ್ತು ಹತ್ಯಾಕಾಂಡ ಮಾಡಿತು. ಮತ್ತು ಆ ಸೇನೆ ನಾಶವಾಯಿತು ಸಿದ್ಧಿಯಿಂದ. ಅದಂತೂ ಬಾಂಬ್ ಆಗಿತ್ತು. ರಾಜನು 2ನೇ ಭಾಗ 18 ಕೋಟಿ ಕಳುಹಿಸಿದನು. ಋಷಿಯು 2ನೇ ಪುತ್ಥಳಿಯನ್ನು ಕಳುಹಿಸಿದ. ಹೀಗೆ ಮಾಡಿ 72 ಕೋಟಿ ಸೇನೆಯ ನಾಶ ಮಾಡಿದ, ಹತ್ಯಾಕಾಂಡ ಮಾಡಿದ. ಯಾರು? ಆ ಚುಣಕ ಹೆಸರಿನ ಬ್ರಹ್ಮ ಉಪಾಸಕನು, ಆ ಕಾಲನ ಉಪಾಸಕನು, ಬ್ರಹ್ಮನ ಉಪಾಸಕನು ಋಷಿಯು. ಈಗ ಪುಣ್ಯಾತ್ಮರೇ, ಬೇಕಾದರೆ ಗುಂಡಿನಿಂದ ಕೊಲ್ಲಲಿ, ಅಥವಾ ಯಾರ ಬಳಿಯಾದರೂ ವಚನದ ಶಕ್ತಿ ಮಂತ್ರತಂತ್ರ ಇದೆ, ಅದರಿಂದ ಕೊಲ್ಲಲಿ. ಭಗವಂತನ ದರಬಾರಿನಲ್ಲಿ ಇಬ್ಬರೂ ಸಮಾನ ದೋಷಿಗಳಾಗುತ್ತಾರೆ. ಈಗ ಇದರ ವಿಷಯದಲ್ಲಿ ಸೂಕ್ಷ್ಮ ವೇದದಲ್ಲಿ ಪರಮಾತ್ಮನು ಅಮರವಾಣಿಯಲ್ಲಿ ಹೇಳಿದ್ದಾರೆ. ಸಚ್ಚಿದಾನಂದ ಘನ ಬ್ರಹ್ಮನ ವಾಣಿಯಲ್ಲಿ, के 72 अक्षोणी क्षय करी ओक चुनक ऋषीश्वर एक ये दे धारे जोरा फिरे भाई सभी काल के भेक ओय होय. 72 ಅಕ್ಷೋಹಿಣಿ ತಿಂದುಬಿಟ್ಟ ಆ ಚುಣಕ ಋಷೀಶ್ವರನೊಬ್ಬನೇ. ಮಾನದಾತ ರಾಜನ 72 ಕೋಟಿಯ ಸೇನೆಯ ನಾಶ ಮಾಡಿದ. ಯಾರು ಅಂದ್ರೆ ಆ ಒಬ್ಬನೇ ಚುಣಕ ಋಷೀಶ್ವರನು. ಋಷೀಶ್ವರ ಹೇಗೆಂದ್ರೆ ಮುನಿ ಹಾಗೂ ಮುನಿವರ ಮತ್ತು ಮುನೀಶ್ವರ. ಒಬ್ಬನಂತೂ ಮುನಿ, ಸಾಮಾನ್ಯ ಸಾಧಕ, ಮತ್ತು ಮುನಿವರ, ಆ ಸಾಧಕರಲ್ಲಿ ಶ್ರೇಷ್ಠ ಮುನಿ. ನಂತರ ಮುನೀಶ್ವರ, ಶ್ರೇಷ್ಠ ಮುನಿಗಳಲ್ಲಿಯೂ ಪರಮ ಶ್ರೇಷ್ಠ.
ಅಂದರೆ ಆ ಮುನೀಶ್ವರ, ಋಷೀಶ್ವರ, ಋಷೀಶ್ವರ, ಆ ಮೂರನೇ ನಂಬರ್ನ ಗುಡ್, ಬೆಟರ್, ಬೇಸ್ಟ್, ಆ ಬೇಸ್ಟ್, ಇಲ್ಲಿನ ಬೇಸ್ಟ್ ಎಂದು ನಂಬಲ್ಪಡುವ ಋಷಿಯ ಕರ್ಮವಾಗಿವೆ 72 ಕೋಟಿ ಸೇನೆಯನ್ನು ತಿಂದುಬಿಟ್ಟ. ಇದನ್ನು ಸೂಕ್ಷ್ಮ ವೇದದಲ್ಲಿ ಪರಮಾತ್ಮ ಹೇಳುತ್ತಿದ್ದಾರೆ. 72 ಕ್ಷೋಣಿ ಖಾ ಗಯಾ ಓ ಚುನಕ ಋಷೀಶ್ವರ ಏಕ ಎ ದೇ ಧಾರೆ ಜೋರಾ ಫಿರೆ ಭಾಯ್ ಸಬಿ ಕಾಲ ಕೆ ಭೇಕ್. ಓಯ್ ಹೊಯ್ರೆ. ಜೋರ ಅಂದ್ರೆ ಮೃತ್ಯು, ಜರ ಅಂದ್ರೆ ವೃದ್ಧಾವಸ್ಥೆ. ಇಲ್ಲಿ ಅಂತರವನ್ನು ತಿಳಿದುಕೊಳ್ಳಿ. ಜೋರ ಅಂದ್ರೆ ಸಂತ ಭಾಷೆಯಲ್ಲಿ, ಜೋರ ಅಂದ್ರೆ ಮೃತ್ಯು. ಹೇಳುತ್ತಾರೆ, ಇವರು ಕಾಡುತ್ತಾರೆ ಸಂತ ಋಷಿ ಮಹರ್ಷಿ, ಇವರಂತೂ ನಡೆದಾಡುವ ಮೃತ್ಯು ಆಗಿದ್ದಾರೆ. ಎ ದೇಧಾರೆ ಮೋತ್ ಫಿರೆ, ಸಂತರಲ್ಲ ಇವರು ಮೃತ್ಯು. ಎ ಸಭಿ ಕಾಲಕ್ಕೆ ಭೇಕ್, ಈ ಬ್ರಹ್ಮ ಸಾಧಕರು, ಬ್ರಹ್ಮನ ತರಕರ ಪೂಜಾರಿಗಳು. ಎ ಸಭಿ ಕಾಲಕ್ಕೆ ಭೇಕ್, ದೇಧಾರೆ ಜೋರಾ ಫಿರೆ, ಮೃತ್ಯು ನಡೆದಾಡುತ್ತಿದೆ ಮನುಷ್ಯನ ರೂಪದಲ್ಲಿ. ಇಷ್ಟೊಂದು ಜನರನ್ನು ಸಾಯಿಸಿಬಿಟ್ಟ, ಇವರನ್ನು ಮಹರ್ಷಿಗಳೆಂದು ಹೇಳುತ್ತೀರಿ. ಈಗ ಇಲ್ಲಿ ಗೀತೆ ಜ್ಞಾನದಾತನು ಹೇಳುತ್ತಾನೆ, ಈ ಋಷಿಗಳು ಒಳ್ಳೆಯವರಾಗಿದ್ದಾರೆ, ಆದರೆ ತತ್ವದರ್ಶಿ ಸಂತನು ಸಿಗದ ಕಾರಣ ನನ್ನ ಅನುತ್ತಮ್ ಕೀಳಮಟ್ಟದ ಸಾಧನೆಯಲ್ಲಿಯೇ ಲೀನರಾದರು, ಗತಿಯಲ್ಲಿಯೇ ಉಳಿದರು. ಈಗ ಏನಾಗುವನು? ಓಂ ಮಂತ್ರದ ಜಪದಿಂದ ಬ್ರಹ್ಮಲೋಕಕ್ಕೆ ಹೋಗುತ್ತಾನೆ ಮತ್ತು ಏನು ಸಾಧನೆ ತಪಸ್ಸು ಮಾಡಿದ ಅದರಿಂದ ರಾಜನಾಗುತ್ತಾನೆ. ಮತ್ತು ಇವನೇನು 72 ಕೋಟಿ ಸೇನೆಯನ್ನು ಕೊಂದಿದ್ದ, ಅದು ಬ್ಯಾಡ್ ಅಕೌಂಟ್ನಲ್ಲಿ ಬರೆಯಲಾಗುತ್ತದೆ, ಅದನ್ನು ನಂತರ ಅನುಭವಿಸಬೇಕಾಗುತ್ತದೆ. ಹೇಗೆಂದ್ರೆ ಇವನು ಓಂ ನಾಮದ ಸಾಧನೆಯಿಂದ ಬ್ರಹ್ಮಲೋಕಕ್ಕೆ ಹೋಗುವನು, ಅಲ್ಲಿ ತನ್ನ ಪುಣ್ಯವನ್ನು ಸಮಾಪ್ತ ಮಾಡಿ ಈ ಮಂತ್ರದ ಜಪದ ಗಳಿಕೆಯನ್ನು ನಾಶ ಮಾಡಿ ಇವನು ಮರಳಿ ಬಂದು ರಾಜನಾಗುವನು ಪೃಥ್ವಿಯ ಮೇಲೆ. ಮತ್ತೆ ಬಹಳ ಪಾಪಗಳನ್ನು ಸಂಪಾದಿಸುತ್ತಾನೆ. ರಾಜನು ಬೇಟೆಯಾಡುತ್ತಾನೆ, ತಮ್ಮ ಅಹಂಕಾರದ ಕಾರಣ ಜಗತ್ತನ್ನು ನಾಶ ಮಾಡುತ್ತಾರೆ, ಹತ್ಯಾಕಾಂಡ ಮಾಡುತ್ತಾರೆ ತಮ್ಮ ರಾಜ್ಯಕ್ಕಾಗಿ. ಆ ಪಾಪವು ಇವನ ಕೆಟ್ಟ ಕರ್ಮದಲ್ಲಿ ಬರೆಯಲಾಗುತ್ತದೆ. ನಂತರ ಇವನು ನಾಯಿ ಆಗುವನು ಮತ್ತು ತಲೆಯಲ್ಲಿ ಹುಳ ಬೀಳುತ್ತವೆ. ಈ ಋಷಿ ಚುಣಕನು ಎಷ್ಟೆಲ್ಲ ಸೈನಿಕರನ್ನು ಕೊಂದಿದ್ದ, ಅವರೆಲ್ಲರೂ ಸೇಡನ್ನು ತೀರಿಸಿಕೊಳ್ಳುವರು. ಅದಕ್ಕೆ ಇಲ್ಲಿ ಹೇಳುತ್ತಾರೆ, ಇದೆಂತಹ ಮುಕ್ತಿಯಾಯಿತು. 18ನೇ ಅಧ್ಯಾಯದ 62ನೇ ಶ್ಲೋಕದಲ್ಲಿ ಹೇಳಿದ್ದಾನೆ, ಅರ್ಜುನ, ನೀನು ಸರ್ವಭಾವದಿಂದ ಆ ಪರಮೇಶ್ವರನ ಶರಣಕ್ಕೆ ಹೋಗು, ಅವನ ಕೃಪೆಯಿಂದಲೇ ನೀನು ಪರಮಶಾಂತಿ ಹಾಗೂ ಸನಾತನ ಪರಮಧಾಮಕ್ಕೆ ಪ್ರಾಪ್ತನಾಗುವೆ. 15ನೇ ಅಧ್ಯಾಯದ 4ನೇ ಶ್ಲೋಕದಲ್ಲಿ ಹೇಳಿದ್ದಾನೆ, ಪರಮಸಂತನ ಪ್ರಾಪ್ತಿಯ ಬಳಿಕ, ತತ್ವದರ್ಶಿ ಸಂತನ ಪ್ರಾಪ್ತಿಯ ಬಳಿಕ ಪರಮಾತ್ಮನ ಆ ಪರಮ ಪದವಿಯನ್ನು ಹುಡುಕಬೇಕು. ಅಲ್ಲಿ ಹೋದ ಮೇಲೆ ಸಾಧಕನು ಮರಳಿ ಪ್ರಪಂಚಕ್ಕೆ ಎಂದಿಗೂ ಬರುವುದಿಲ್ಲ, ಕೇವಲ ಅವನದೇ ಭಕ್ತಿ ಮಾಡಿ. ಅದಕ್ಕೆ ಇಲ್ಲಿ ಬ್ರಹ್ಮತನಕದ ಸಾಧಕರೇನಿದ್ದಾರೆ ಅವರ ಬಗ್ಗೆ 7ನೇ ಅಧ್ಯಾಯದ 18ನೇ ಶ್ಲೋಕದಲ್ಲಿ ಗೀತೆ ಜ್ಞಾನದಾತ ಹೇಳುತ್ತಾನೆ, ಈ ಜ್ಞಾನಿ ಆತ್ಮಗಳಂತೂ ಒಳ್ಳೆಯವರಾಗಿದ್ದು ಪರಮಾತ್ಮನಿಗಾಗಿ ಸಮರ್ಪಿತರು, ಆದರೆ ತತ್ವದರ್ಶಿ ಸಂತನು ಸಿಗದ ಕಾರಣ ಇವರು ನನ್ನ ಅರುತ್ತಮ ಗತಿಯಲ್ಲಿಯೇ, ಕೀಳಮಟ್ಟದ ಗತಿಯಲ್ಲಿಯೇ ಉಳಿದು ಬಿಟ್ಟರು. ಇವರಿಗೆ ಆ ಸಂತನು ಸಿಗಲಿಲ್ಲ. ಯಾರ ಸಾಧನೆ ಮಾಡಿ ಆ ಸ್ಥಾನವನ್ನು ಪ್ರಾಪ್ತ ಮಾಡಬಹುದು, ಅಲ್ಲಿ ಹೋದ ಮೇಲೆ ಸಾಧಕನು ಮರಳಿ ಎಂದಿಗೂ ಪ್ರಪಂಚಕ್ಕೆ ಬರುವುದಿಲ್ಲ. ಹಾಗಾದ್ರೆ ಆ ಸಂತ ಈ ದಾಸನಾಗಿದ್ದಾನೆ. ಪುಣ್ಯಾತ್ಮರೇ, ಇಂದು ಅರ್ಥವಾಗಲಿ ಅಥವಾ ನಂತರವಾಗಲಿ ತಡ ಮಾಡಿದಷ್ಟು ಪಶ್ಚಾತ್ತಾಪ ಪಡುವಿರಿ. ಬೇಗ ಬನ್ನಿ, ನಿಮ್ಮ ಕಲ್ಯಾಣ ಮಾಡಿಸಿಕೊಳ್ಳಿ. ಹೇಳಿ ಸದ್ಗುರುದೇವರಿಗೆ. ನೀವು ಕೇಳಿದ್ದೀರಿ ಜಗದ್ಗುರು ತತ್ವದರ್ಶಿ ಸಂತ ರಾಮ್ಪಾಲ್ ಮಹಾರಾಜರ ಮಂಗಳ ಪ್ರವಚನ. ಹೆಚ್ಚಿನ ಮಾಹಿತಿಗಾಗಿ ವಿಸಿಟ್ ಮಾಡಿ ನಮ್ಮ ವೆಬ್ಸೈಟ್ www.jagadguru-rampalji.org. ಸಂತ ರಾಮ್ಪಾಲ್ ಮಹಾರಾಜರ ಶುಭ ಆಶೀರ್ವಾದದಿಂದ ಇಡೀ ವಿಶ್ವದಲ್ಲಿ 500ಕ್ಕೂ ಹೆಚ್ಚು ನಾಮದೀಕ್ಷಾ ಕೇಂದ್ರಗಳಿವೆ. ಇದರಲ್ಲಿ ಸಂತ ರಾಮ್ಪಾಲ್ ಮಹಾರಾಜರಿಂದ ನಿಶುಲ್ಕವಾಗಿ ಆನ್ಲೈನ್ ನಾಮದೀಕ್ಷೆ ಕೊಡಲಾಗುತ್ತಿದೆ. ತಮ್ಮ ಹತ್ತಿರದ ನಾಮದೀಕ್ಷಾ ಕೇಂದ್ರದ ಮಾಹಿತಿಗಾಗಿ ಸಂಪರ್ಕಿಸಿ 888 444 7302.